ಇನ್ನು ಕೆಲಸದ ಅವಧಿ 14 ಗಂಟೆಗೆ ವಿಸ್ತರಿಸಿದರೆ ಕಂಪನಿಗಳಿಗೂ ಕೂಡ ತೊಂದರೆಯಾಗುತ್ತೆ. IT ಕಂಪನಿಗಳ ಈ ನಡೆ ಸಂಸ್ಥೆಗಳಿಗೂ ಕೂಡ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಕೆಲಸದ ಅವಧಿಯನ್ನು ವಿಸ್ತರಿಸಿದರೆ ನೌಕರರು ವಲಸೆ ಹೋಗಬಹುದು ರಾಜ್ಯ ಬಿಟ್ಟು. ಬೆಂಗಳೂರಲ್ಲಿರುವಂಥ ನೌಕರರು ಬೇರೆ ರಾಜ್ಯಕ್ಕೆ ಹೋಗಬಹುದು. ಯಾಕಂತಂದರೆ ಬೇರೆ ರಾಜ್ಯದಲ್ಲಿ 9 ಗಂಟೆಯ ಶಿಫ್ಟ್ ಅಷ್ಟೇ ಇದೆ. ಸೊ ಆ ಆಯ್ಕೆಯನ್ನು ಅವರು ತೆಗೆದುಕೊಳ್ಳಬಹುದು. ಒಂದೇ ಸಂಸ್ಥೆಯ ಬೇರೆ ಊರಿನ ಬ್ರಾಂಚಿಗೂ ಕೂಡ ಟ್ರಾನ್ಸ್ಫರ್ನ ಬೇಡಿಕೆ ಇಡಬಹುದು. ಅಲ್ಲಿನ ಕೆಲಸದ ಅವಧಿ ಕಡಿಮೆ ಇರೋದ್ರಿಂದ ಅಲ್ಲಿಗೆ ಡಿಮಾಂಡ್ ಸೃಷ್ಟಿಯಾಗಬಹುದು. ಬೆಂಗಳೂರಿಗೆ ಬರೋದಕ್ಕೆ ನೌಕರರು ಕಾರ್ಮಿಕರು ಹಿಂದೇಟು ಹಾಕುವಂಥ ಸಾಧ್ಯತೆ ಇದೆ. ಸೊ ಇದು ರಾಜ್ಯದ ಅಭಿವೃದ್ಧಿಗೂ ಕೂಡ ಸಮಸ್ಯೆಯಾಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ರಾಜ್ಯದ ಆರ್ಥಿಕತೆಗೂ ಕೂಡ ಸಮಸ್ಯೆಯಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. IT ಕಂಪನಿಯ ದಿಗ್ಗಜರು ಅಥವಾ ಪ್ರಮುಖರು ಈ ಪ್ರಸ್ತಾವನೆಯನ್ನು ಇಡೋದಕ್ಕೆ ಅವರದೇ ಆದಂಥ ಕಾರಣಗಳಿರಬಹುದು. ಅವರ ಕಾರಣ ಅವರು ಲಾಭ ಮಾಡ್ಕೊಳ್ಳೋದಕ್ಕೆ. ಆದರೆ ರಾಜ್ಯದ ಹಿತದೃಷ್ಟಿ, ಜನರ ಹಿತದೃಷ್ಟಿ, ಉದ್ಯೋಗಿಗಳ ಹಿತದೃಷ್ಟಿಯನ್ನು ನೋಡಬೇಕಾಗಿರೋದು ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ವಿಚಾರದಲ್ಲಿ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.